ನಮಸ್ತೆ ವಿಕ್ರಮ್ ಗೌಡ್ರೆ. ಕೊಡಗಿನಲ್ಲಿ ಭಾರಿ ಆನೆ ಕಾರ್ಯಾಚರಣೆ ಜೂನಿಯರ್ ಗಜೇಂದ್ರಂದು. ಅದರಲ್ಲಿ ವಿಶೇಷವಾಗಿ ಆನೆ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತಂತಲ್ಲ ಸರ್? ಯಾಕಂತ ಹೇಳಿದ್ರೆ ಎಳೆಯಲ್ಲಿ ಎಲ್ಲರೂ ಬಚಾವ್ ಆದ್ರಂತೆ, ಆನೆ ಹಿಡಿಲಿಕ್ಕೆ ಹೋದಂತವ್ರು ತುಂಬಾ ದೊಡ್ಡ ಮಟ್ಟದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ. ಎಲ್ಲಿ ಸರ್ ಇದು ಘಟನೆ ನಡೆದಿದ್ದು? ಎಲ್ಲಿ ಏನಾಯ್ತು ಸರ್? ಯಾವ ರೀತಿ ಬಚಾವ್ ಆದ್ರೂ ಹೇಳ್ಬೋದಾ ಗೌಡ್ರೆ? ಅಂದ್ರೆ 2 ಜನ ಸತ್ತೋಗ್ತಾರೆ. ಒಬ್ಳು ಮುಸ್ಲಿಂ ಲೇಡಿನ ಸಾಯಿಸ್ತದೆ ಒಂದು ಆನೆ 2 ತಿಂಗಳಿಂದೆ. ಆಮೇಲೆ ಆ ಭಾಗದಲ್ಲೇ ಒಂದು ಸ್ಕೂಲ್ ಬಸ್ನ ಒಂದು ಆನೆ ಬಂದು ಅಡ್ಡ ನಿಂತು ತಡೆಯುತ್ತೆ. ಅದಾದ್ಮೇಲೆ ಇತ್ಲಾಗ ಒಬ್ಬ ಅಬ್ದುಲ್ ಲತೀಫ್ ಅನ್ನೊಬ್ಬನ ಒಬ್ಬ ವಾಚ್ಮ್ಯಾನ್ ಒಂದು ಆನೆ ಸಾಯಿಸ್ತದೆ. ಕುಶಾಲ್ ನಗರದ ಹತ್ರ ಒಬ್ಬಳ ಲೇಡಿನ ಕಾಡೊಳಗೆ ತುಳಿದಾಕ್ತದೆ ಒಂದು ಆನೆ. ಗಣಪತಿ ಅನ್ನೋರನ್ನೊಬ್ಬರನ್ನ ಎಸ್ಟೇಟ್ ಅಲ್ಲಿ ಕಾಫಿ ತೋಟದಲ್ಲೇ ಒಂದು ಆನೆ ತುಳಿದಾಕ್ತದೆ. ಕೊಡಗಿನಲ್ಲಿ ಸರಣಿ ಹತ್ಯೆ ಆಗ್ತಾ ಉಂಟು. ಆದ್ರೆ ಎಷ್ಟು ಆನೆಗಳಿದಾವ ಅಂತ ಗೊತ್ತಿಲ್ಲ, ಅದು ಒಂದೇ ಆನೆ ಮಾಡಿರೋದಲ್ಲ. ಆದ್ರೆ ನಿನ್ನೆ ನಡೆದಿದ್ದು ಆನೆ ಕಾರ್ಯಾಚರಣೆ ನಡೀತು. ಅದೊಂದು ರಣರೋಚಕವಾದ ಒಂದು ಕಾರ್ಯಾಚರಣೆ. ಅಂತ ಕಾರ್ಯಾಚರಣೆಗಳು ನಡೆಯೋದು ಭಾರಿ ಕಡಿಮೆ. ಆ ಕಾರ್ಯಾಚರಣೆಯಲ್ಲಿ ಏನೋ ಒಂದು ಅನಾಹುತ ಆಗ್ಬೇಕಿತ್ತು, ದೇವ್ರ ದಯಿಂದ ಏನೂ ಆಗಿಲ್ಲ, ಎಲ್ಲ ಸರಿಯಾಗಿದೆ. ಈ ಗಣಪತಿ ಅನ್ನೋರ್ನ ಸಾಯಿಸಿದ ಆನೆ ಅವ್ರ ತೋಟದಲ್ಲಿ ಇದ್ದ ಹೆಜ್ಜೆ ಮೇಲೆ ಅದನ್ನ ನಮ್ಮ TF ಇರ್ಬೋದು, ಫಾರೆಸ್ಟ್ ಇರ್ಬೋದು, ಟ್ರ್ಯಾಕರ್ಸ್ ಇರ್ಬೋದು, ಅದನ್ನ ನಿನ್ನೆ ಬೆಳಿಗ್ಗೆ ಹುಡ್ಕೊಂಡು ಹೊರಟಾಗ ಆನೆ ಅಲ್ಲೊಂದು ಸಿದ್ದಾಪುರ ಮತ್ತು ಪಾಲಿಬೆಟ್ಟ ಮಧ್ಯದಲ್ಲಿ ಒಂದು ಕಡೆ ಆನೆ ಇರೋದು ಗೊತ್ತಾಗ್ತದೆ. ಅಷ್ಟೊತ್ತಿಗೆ ನಮ್ಮ ಆನೆಗಳೆಲ್ಲ ಹೋಗ್ಬೇಕಾದ್ರೆ ಆನೆಗಳಲ್ಲಿ ನಮ್ಮ ಸುಗ್ರೀವ ಆನೆಗೆ ಬಾಧ ಬಂದ್ಬಿಟ್ಟಿದೆ. ಸುಗ್ರೀವ ಆನೆದು ಸ್ಮೆಲ್ ನೋಡಿ ಆನೆ ಅಲ್ಲಿಂದ ಓಡಕ್ ಶುರು ಮಾಡ್ತದೆ. ಆಮೇಲೆ ಅದು ನಡೆದಿದ್ದು ಅದೊಂದು ಆ ನಂತರ ನಡೆದಿದ್ದು ಕಾರ್ಯಾಚರಣೆ ಅದೊಂದು ರಣರೋಚಕವಾದ ಕಾರ್ಯಾಚರಣೆ. ಅಂತ ಕಾರ್ಯಾಚರಣೆಗಳು ನಡೆಯೋದು ಭಾರಿ ಕಡಿಮೆ. ಅದು ಅಲ್ಲದೆ ಅದು ತುಂಬಾ ಮಟ್ಟವಾದ ಜಾಗ, ಕಾಫಿ ತೋಟ, ರೋಬಸ್ಟ ತೋಟಗಳು, ಹಾಗಾಗಿ ಸಾಧ್ಯ ಆಯ್ತು. ಮತ್ತೊಂದು ಅಲ್ಲಿಯ ಆ 14 ಕಿಲೋಮೀಟರ್ ದೂರ ಆನೆ ಓಡೋಗ್ತದೆ. ಆ 14 ಕಿಲೋಮೀಟರ್ನ ಅಲ್ಲಿಯ ಆನೆಗಳು ತಿರ್ಗಾಡ ಇಲ್ಲ ದಾಟ ಆಡುವಂತ ಜಾಗಗಳು ಅದನ್ನೆಲ್ಲ ಕರೆಕ್ಟ್ ಆಗಿ ತಿಳಿದ ಅಲ್ಲಿ ಅನುಭವಿ ಫಾರೆಸ್ಟ್ಗಳಿರ್ಬೋದು, ETF ಕೊಟ್ಟ ಮಾಹಿತಿಯಿಂದ ಈ ಆನೆ ಸಿಗ್ತದೆ. ಆಮೇಲೆ ಇವರು ಏನಾಗ್ತದೆ, ಅಲ್ಲಿ ಆನೆಗಳು ನೋಡಿ ಹೋದ್ಮೇಲೆ ಇವರು ಒಂದು ಜೀಪ್ ತಗೊಂಡು ಹೋಗ್ತಾರೆ. ನಮ್ಮ ಡಾಕ್ಟರ್ ರಮೇಶ್ ಮತ್ತೆ ನಮ್ಮ ಕೊಡಗಿನ ವೀರ ರಂಜನ್ ಅವರು ಹೋಗಿ ಒಂದು ಆಯಕಟ್ಟಿನ ಜಾಗಕ್ಕೆ ಹೋಗಿ ನಿಂತ್ಕೊಂತಾರೆ ನೆಲದಲ್ಲೇ. ಅಷ್ಟೊತ್ತಿಗೆ ಇವ್ರ ಹತ್ರ ಏನು ಯಾವುದೇ ಆನೆಗಳು ಇರಲ್ಲ, ಇವ್ರ ಹತ್ರದಲ್ಲೂ ಇರೋದಿಲ್ಲ, ಇವರು ಆನೆಗಳನ್ನ ಬಿಟ್ಟು ಹೋಗಿರ್ತಾರೆ. ಅಷ್ಟೊತ್ತಿಗೆ ಅದು ಬೆಳಿಗ್ಗೆ ಶುರುವಾಗಿದ್ದ ಆಪರೇಷನ್ 14 ಕಿಲೋಮೀಟರ್ ಪೂರ್ತಿ ನಡೆದು ಅಲ್ಲಿ ಓಡಿ ಇಲ್ಲಿ ಓಡಿ ಅಷ್ಟು 5 ಗಂಟೆ ಆಗಿರ್ತದೆ. ಮಧ್ಯಾಹ್ನ ಊಟನೂ ಇಲ್ಲ, ಏನೂ ಇಲ್ಲ ಯಾರಿಗೂ, ಇವರು ಟೀಮ್ನರಿಗೆ. ಆಮೇಲೆ ಅಲ್ಲೊಂದ್ ಕಡೆ ಒಂದು ಕರೆಕ್ಟ್ ಆಗಿ ಒಂದು ಆಯಕಟ್ಟಿನ ಜಾಗ, ನಮ್ಮಲ್ಲೆಲ್ಲ ಮಲೆನಾಡಲ್ಲಿ ನಾವು ಗಂಡಿ ಅಂತೀವಿ, ಪ್ರಾಣಿಗಳು ದಾಟಾಡೋ ಜಾಗಕ್ಕೆ ಗಂಡಿ ಅಂತೀವಿ. ಆದ್ರೆ ಆ ಆಯಕಟ್ಟಿನ ಜಾಗಕ್ಕೆ ತಗೊಂಡೋಗಿ ಆ ಅನುಭವಿ ಅಲ್ಲಿಯ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹುಡುಗರು ತಗೊಂಡೋಗಿ ಬೆಳ್ ನಿಲ್ಲಿಸ್ತಾರೆ. ಒಂದು ಕಡೆ ರಮೇಶ್ ಹುಲಿಯಾ ನಿಂತ್ಕೊಂತಾರೆ ಡಾಕ್ಟರ್ ರೈಫಲ್ ಇಟ್ಕೊಂಡು, ಇನ್ನೊಂದ್ ಕಡೆ ನಮ್ಮ ಕೊಡಗಿನ ವೀರ ರಂಜನ್ ನಿಂತ್ಕೊಂತಾರೆ ಒಂದು ಜೀಪಲ್ಲಿ. ರಂಜನ್ ಜೀಪ್ನ ಡೋರ್ನ ಓಪನ್ ಮಾಡಿಕೊಂಡು ನೆಲದಲ್ಲಿ ನಿಂತಿರ್ತಾರೆ. ಅಷ್ಟೊತ್ತಿಗೆ ಆ ಕಡೆಯಿಂದ ಆನೆ ಸುಡ್ತಾ ಬರುತ್ತೆ, ಬಾಲ ಎಲ್ಲ ಎತ್ಕೊಂಡು 2 ಕಿವಿ ಅಗ್ಳಿಸ್ಕೊಂಡು ಇಡೀ ರೋಬಸ್ಟ ಗಿಡಗಳನ್ನೆಲ್ಲ ಮುರ್ಕೊಂಡು ಲಾಟ ಪಟ ಅನ್ಕೊಂಡು ಬರ್ತಾ ಇರ್ತದೆ. ಅಷ್ಟೊತ್ತಿಗೆ ರಮೇಶ್ ಹುಲಿಯ ಗಂಡಿಗೆ ಬರ್ತದೆ. ಅವ್ರು ನಿಂತ ಆಯಕಟ್ಟಿನ ಜಾಗಕ್ಕೆ ಬಂದಾಗ ಅವರು ಡಾಟ್ ಮಾಡ್ತಾರೆ. ಅದು ಆ ಆನೆಯ ಎಡಗಡೆ ಶೋಲ್ಡರ್ಗೆ ಅದು ಡಾಟ್ ಆಗ್ತದೆ. ಅದು ಡಾಟ್ ಆದ ಕೂಡಲೇ ಆನೆಗಳಿಗೆ ಈ ಮೆಡಿಸಿನ್ ದೇಹದೊಳಗೆ ಹೋದ ಕೂಡಲೇ ದೇಹದೊಳಗೆ ಒಳ್ಳೆ ಬೆಂಕಿ ತರ ಉರಿ ಹತ್ತೆ. ಅದು 200 ವರ್ಷ ಮೊದಲೇ ಒಂದು ನಾಟಕ ಆನೆ 200 ರೋಷಾವೇಶದಿಂದ ಬರುತ್ತೆ. ಅಷ್ಟೊತ್ತಿಗೆ ನಮ್ಮ ರಂಜನ್ ಅವ್ರು ನಿಂತಿರೋದು ನೋಡ್ತದೆ. ರಂಜನ್ ಮೊದಲೇ ರೆಡಿಯಾಗಿ ದಿನ 2 ಡೋರ್ ತಕ್ಕೊಂಡು ನಿಂತಿರ್ತಾರೆ. ಆದ್ರೂ ಆನೆ ಬಂದು ರಭಸಕ್ಕೆ ಇವರು ಮುಂದ್ಗಡೆ ಇದ್ದರು ಜೀಪಿನ ಹಿಂದಕ್ಕೆ ಹೋಗ್ತಾರೆ. ಆ ಸ್ವಲ್ಪ ಕೂದಲು ಎಳೆಯಲ್ಲಿ ತಪ್ಪಿಸ್ಕೊಂತಾರೆ, ಇಲ್ಲ ಅಂದ್ರೆ ಒಂದು ಭಾರಿ ದೊಡ್ಡ ಅನಾಹುತ ನಡೆದೋಗ್ತಿತ್ತು.
ಆಮೇಲೆ ಮತ್ತೆ ಆನೆ ಮುಂದೆ ಹೋಗಿ ಒಂದು 5 ಹೊತ್ತಿಗೆ ಬಿದ್ದೋಗ್ತದೆ. ಅದು ಇನ್ನೊಂದು ಕಿಲೋಮೀಟರ್ 2 ಕಿಲೋಮೀಟರ್ ಮುಂದೆ ಹೋಗಿದ್ರೆ ಅಲ್ಲಿ ಮುಂದೆ ಮತ್ತೆ ಕಾಡೊಳಗೆ ಹೋಗಿದ್ರು ಮತ್ತೆ ಆನೆ ಸಿಗ್ತಿರ್ಲಿಲ್ಲ. ಆಮೇಲೆ ಆನೆಗಳು ತುಂಬಾ ದೂರದಲ್ಲಿ ಇತ್ತು. ಆನೆಗಳು ಬರ್ಬೇಕಾದ್ರೆ ಈ ಬಿದ್ದ ಕಾಡಾನೆಗೆ ಕಾಲು ಎಲ್ಲ ಕಟ್ಟಿ ಕುತ್ತಿಗೆಗೆಲ್ಲ ಹಗ್ಗ ಹಾಕಿ ಕಟ್ಟಿ ಒಂದು ಮರಕ್ಕೆ ಕಟ್ಟಿರ್ತಾರೆ. ಆಮೇಲೆ ಆನೆಗಳು ಬರ್ತವೆ. ಆಮೇಲೆ ಈ ಆನೆಗಳನ್ನ ಲಾರಿಗೆ ತುಂಬಿಸ್ತಾರೆ. ಆದ್ರೆ ಆನೆ ಬಾರಿ ಸುಂದರವಾದ ಮೈಕಟ್ಟಿನ ಆನೆ. ಸುಮಾರು 30-35 ವರ್ಷದ ಈ ಆನೆ ಸುಮಾರು 9.5 ಅಡಿಗಿಂತಲೂ ಎತ್ತರ ಇರುತ್ತೆ. ಜೊತೆಗೆ ಅದ್ರ ಕೋರೆಗಳು ಬಾರಿ ಸುಂದರವಾಗಿದ್ದು ಲಾಸ್ಟಿಗೆ ಅದನ್ನ ತಗೊಂಡೋಗೋದು ಅಂತ ಆಗ್ತದೆ ಬಂಡೀಪುರಕ್ಕೆ. ಆದ್ರೆ ಬಂಡೀಪುರಕ್ಕೆ ತಗೊಂಡು ಎಲ್ಲ ಲಾರಿ ಎಲ್ಲ ಹಚ್ಚಿ ಇವರು ಹೊರಡುವರೆ ಸುಮಾರು ಹೊತ್ತಾಗ್ತದೆ. ಬಂಡೀಪುರಕ್ಕೆ ಹೋಗಿ ಬಂಡೀಪುರಕ್ಕೆ ಆನೆ ತಲುಪಬೇಕಾದ್ರೆ 2 ಗಂಟೆ ಆಗ್ತದೆ. ಅದನ್ನೆಲ್ಲ ಇಳಿಸಿ ಎಲ್ಲ ಕಾಡಿಗೆ ಬಿಟ್ಟು ಬರೋಬೇಕಾದ್ರೆ ಇವರಿಗೆ ಡಾಕ್ಟ್ರಿಗೆ ಇವ್ರ ಜೊತೆ ಇದ್ದ ಸಿಬ್ಬಂದಿಗಳಿಗೆಲ್ಲ 3-4 ಗಂಟೆ ಆಗ್ತದೆ. ನೆನ್ನೆ ಬೆಳಿಗ್ಗೆ ಅವ್ರಿಗೆ ಒಂದ್ ಸ್ವಲ್ಪ ತಿಂಡಿ ಮಾಡಿದ್ ಬಿಟ್ರೆ ಮಧ್ಯಾಹ್ನ ಊಟ ಇಲ್ಲ, ರಾತ್ರಿ ಊಟ ಇಲ್ಲ. ತುಂಬಾ ಕಷ್ಟಪಟ್ಟಾರೆ. ಕೂದಲೆಳೆಯಲ್ಲಿ ಬದುಕಿ ಬಂದಾರೆ. ಆದ್ರೂ ಒಂದ್ ಸ್ವಲ್ಪ ಕಾರ್ಯಾಚರಣೆಯಲ್ಲಿ ಜೊತೆಗೆ ಆನೆ ಇಟ್ಕೊಳೋದು ಒಳ್ಳೇದು. ಆದ್ರೆ ಆನೆನ ಕಾಯ್ತಾ ಕೂತಿದ್ರೆ ಈ ಆನೆ ಪಾಸ್ ಆಗಿ ಹೋಗ್ತಿತ್ತು. ಇವರು 5 ಗಂಟೆಗೆ ಇವ್ರು ನಿಂತ ಆಯಕಟ್ಟಿನ ಒಂದು ಜಾಗ ಇತ್ತಲ್ಲ, ಅಲ್ಲಿ ಆನೆ ಪಾಸ್ ಆಗಿದ್ರೆ ಮತ್ತೆ ಈ ಆನೆ ಸಿಗ್ತಿರ್ಲೇ ಇಲ್ಲ. ಇನ್ನೇ ಒಂದು ರೋಮಾಂಚಕಾರಿಯಾದ ಒಂದು ಕಾರ್ಯಾಚರಣೆ ನಡೆಸಿದ್ದಾರೆ. ಸರ್, ಯಾವ್ಯಾವ ಆನೆ ಭಾಗಿಸಿದ್ವಂತೆ? ಪ್ರಶಾಂತ, ಸುಗ್ರೀವ ಮೇನ್ ಆನೆಗಳು. ಸುಗ್ರೀವನಿಗೆ ಮದ ಬಂದಿತ್ತು. ಸುಗ್ರೀವ ಹತ್ರ ಅದಕ್ಕೆ ಮದ ಬಂದಿತ್ತಲ್ಲ ಅದು. ಮತ್ತೆ ಪ್ರಶಾಂತ ಒಂದು ದೈತ್ಯ ಆನೆ. ಹಾಗಾಗಿ ನಿನ್ನೆ ಒಂದು ರಣರೋಚಕವಾದ ಒಂದು ಕಾರ್ಯಾಚರಣೆ ಮಾಡಿದ್ದಾರೆ. ತುಂಬಾ ಅಲ್ಲಿ ಸ್ಟ್ರೈಕು ನಡೀತಾ ಇತ್ತಂತೆ ನಿನ್ನೆ ದೊಡ್ಡ ಮಟ್ಟದಲ್ಲಿ. ಸ್ಟ್ರೈಕ್ಗಳು ನಡೆಯೋದು ಕೊಡಗು, ಕ್ಲೇಶ್ಪುರ, ಮೂಡಿಗೆರೆ ಇಲ್ಲ ಕೊಪ್ಪ ಆ ಭಾಗದಲ್ಲಿ. ಆನೆಗಳಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಆನೆಗಳ ದಾಳಿನ ಯಾವ ಮಿಲಿಟರಿ ಬಂದ್ರು ಅದನ್ನ ತಡೆಯಕ್ಕಾಗಲ್ಲ. ಫಾರೆಸ್ಟ್ ಇಲಾಖೆಯವ್ರನ್ನೇ ಪ್ರತಿ ಸತಿನೂ ದೂರೋದು ಸರಿಯಲ್ಲ. ಯಾಕೆಂದ್ರೆ ಫಾರೆಸ್ಟ್ ಇಲಾಖೆಯವ್ರು ಏನು ಮಾಡಕ್ ಸಾಧ್ಯ ಇಲ್ಲ. ಅವರು ಮನುಷ್ಯರು, ಅವರಿಗೂ ಹೆಂಡತಿ ಮಕ್ಕಳು ಇರ್ತಾರೆ. ಆನೆ ಒಂದು 500,000 ಆನೆಗಳು ಯಾವ ಕಡೆ ಎಲ್ಲಿ ಬರುತ್ತೆ ಅಂತ ಯಾರಿಗೂ ಏನು ಗೊತ್ತಾಗಲ್ಲ. ಪ್ರತಿಯೊಂದು ಆನೆಗೂ ಎಲ್ಲಿ ಹೋಗ್ತದೆ ಎಲ್ಲಿ ಬರ್ತದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅಟ್ಯಾಕ್ ಮಾಡಿದ ಮೇಲೆ ಗೊತ್ತು. ಹಾಗಾಗಿ ಸ್ಟ್ರೈಕ್ ನಡೆಯೋದು ಅದು ಒಬ್ಬ ತೀರೋದ ಅಂತ, ಇನ್ನೊಂದು ಫ್ಯಾಮಿಲಿ ಒಬ್ಬ ಸತ್ತೋದಾಗ ಫ್ಯಾಮಿಲಿಯರು ಅಲ್ಲಿ ಪ್ಲಾಂಟರ್ ಸಂಘದವರು ಅವರು ನಡೆಸೋದು. ಇದೆಲ್ಲ ಸ್ಟ್ರೈಕ್ ಏನಿದೆ ಅದು ಬಾರಿ ತುಂಬಾ ಜನಗಳೆಲ್ಲ ರೊಚ್ಚಿಗೆದ್ದಿದ್ರು. ಆದರೆ ಇದು ಯಾರ ಕೈಯಲ್ಲೂ ಇಲ್ಲ. ಆನೆಗಳನ್ನ ಕಂಟ್ರೋಲ್ ಮಾಡಕ್ಕೆ ಯಾರ ಕೈಯಲ್ಲಿಂದಲೂ ಸಾಧ್ಯ ಇಲ್ಲ. ಆದಷ್ಟು ಪ್ಲಾಂಟರ್ಗಳು ತೋಟಕ್ಕೆ ಹೋಗೋಕ್ಕಿಂತ ಮೊದಲು ಇಲ್ಲ ಭಾಗದ ಫಾರೆಸ್ಟ್ಗಳಾಗ್ಲಿ ಇಲ್ಲ ಅಂದ್ರೆ ಅಲ್ಲಿ ಅವ್ರು ಹಾಕಿರೋ ಮೆಸೇಜ್ಗಳನ್ನ ಅದನ್ನ ನೋಡ್ಬೇಕು. ಕೆಲವು ಟೈಮು ಆನೆಗಳು ಎಲ್ಲಿ ಬರ್ತವೆ ಎಲ್ಲಿ ಹೋಗ್ತವೆ ಅಂತ ಆಗಲ್ಲ. ಹಾಗಾಗಿ ನಿನ್ನೆ ಒಂದು ಬಾರಿ ದೊಡ್ಡ ಮಟ್ಟದ ಒಂದು ಸ್ಟ್ರೈಕ್ ಆಯ್ತು. ಆನೆನು ಬಾರಿ ರೋಮಾಂಚಕಾರಿಯಾಗಿ ಇವರಿಬ್ರು ಅಲ್ದಲೆ ಬೇರೆ ಯಾರೇ ಆಗಿದ್ರು ಈ ಆನೆ ಹೊಡೆಯಕ್ ಆಗ್ತಿರ್ಲಿಲ್ಲ, ಹಿಡಿಯಕ್ಕೂ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ನೆಲದಲ್ಲಿ ನಿಂತ್ಕೊಂಡು ಒಂದು ಆನೆನ ಡಾಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಸುಮ್ಮನೆ ಅಲ್ಲೆಲ್ಲ ಕುತ್ಕೊಂಡು ಟಿವಿಯಲ್ಲಿ ನೋಡ್ಕೊಂಡು ಪೇಪರಲ್ಲಿ ಓದ್ಕೊಂಡು ಸುಮ್ಮನೆ ಬೊಗಳೆ ಬಿಟ್ಕೊಂಡ ಇಲ್ಲ ಟೀ ಕುಡ್ಕೊಂಡು ಮಾತಾಡ್ತಾರಲ್ಲ, ಅದು ಸುಲಭ ಅಲ್ಲ. ಒಂದು ಆನೆ ಇಲ್ಲಿಡ್ತಾ ಇಡೀ ಮರ ಗಿಡ ಎಲ್ಲ ಮುರ್ಕೊಂಡು ಬರ್ತಾ ಇದ್ರೆ ಯಾವ ಸಾಮಾನ್ಯ ವ್ಯಕ್ತಿಗಳು ಕೈಕಾಲು ನಡುಗಿ ಮುಂದಕ್ಕೆ ಕಾಲಿಡಕ್ಕಾಗಲ್ಲ. ಆ ರೀತಿ ಇರುತ್ತೆ ಅಲ್ಲಿ ಸನ್ನಿವೇಶ. ಹಾಗಾಗಿ ಇವರು ಅಲ್ಲಿ ಒಂದು ಮರ ಹತ್ತಕ್ಕೆ ಇವ್ರಿಗೆ ಮರನೂ ಇಲ್ಲ, ಈ ಕಡೆ ತಪ್ಪಿಸ್ಕೊಳಕ್ಕೂ ಜಾಗ ಇಲ್ಲ ಅಂತ ಒಂದು ಓಪನ್ ಜಾಗದಲ್ಲಿ ನಿಂತ್ಕೊಂಡು ಆನೆ ಹೊಡೆಯೋದು ಅಷ್ಟು ಸುಲಭ ಅಲ್ಲ. ಸುಮ್ಮನೆ ಮಾತಾಡ್ಬೋದು, ಅದು ಹಂಗೆ ಹಿಂಗೆ ಅಷ್ಟು ದಪ್ಪ ಇದೆ ಆನೆ, ಇಷ್ಟು ದಪ್ಪ ಇದೆ, ಅದಕ್ಕೆ ಹಂಗ್ ಹೊಡಿಬೋದು ಹಿಂಗ್ ಹೊಡಿಬೋದು, ಅವೆಲ್ಲ ಸುಮ್ಮನೆ ಬೊಗಳೆ ಮಾತು. ಆದ್ರೂ ಜೀವದ ಹಂಗು ತೊರೆದು ಈ ಆನೆನ ಡಾಟ್ ಮಾಡಿದ್ದಾರೆ. ಇಬ್ಬರಿಗೆ ನಾನು ಇಲ್ಲಿ ಎಲ್ಲ ಕೊಡಗು ಆ ಭಾಗದ ಎಲ್ಲ ಜನಗಳ ಥ್ಯಾಂಕ್ಸ್ ಹೇಳ್ತೀನಿ. ಅಷ್ಟೇ ಅಲ್ಲ, ಕರೆಕ್ಟಾಗಿ ಇವರಿಬ್ಬರನ್ನ ಜೀಪಲ್ಲಿ ಕರ್ಕೊಂಡು ಹೋಗಿ ಕರೆಕ್ಟಾಗಿ ಆನೆ ಒಂದು ಕಟ್ಟಿನ ಜಾಗದಲ್ಲಿ ಇಂದೇ ಜಾಗದಲ್ಲಿ ಬರ್ತದೆ ಸರ್, ಇಲ್ಲೇ ನಿಂತ್ಕೊಳ್ಳಿ ಸರ್ ಹೇಳಿ ಇಬ್ಬರನ್ನು ನಿಲ್ಸಿರಲ್ಲ ಆಗದ ಫಾರೆಸ್ಟರ್ಗಳು, ಆಮೇಲೆ ETF ಹುಡುಗರುಗಳು, ಅವರಿಗೂ ನಾನೊಂದು ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ನರಾಂತಕ ಆನೆಗಳನ್ನ ರೇಡಿಯೋ ಕಲರ್ ಹಾಕಿಬಿಡ್ಬೇಕು. ಇಲ್ಲ ಅಂದ್ರೆ ಸ್ವಲ್ಪ ಆನೆಗಳನ್ನೆಲ್ಲ ಇಟ್ಕೊಂಡಾರೆ ಸುಮ್ಮನೆ ಅದಕ್ಕೆ ಫುಡ್ಡು ಎಲ್ಲ ಕುಟ್ಕೊಂಡು ಅವನ್ನೆಲ್ಲ ತೆಗೆದು ವಾಪಸ್ ಕಾಡಿಗೆ ಬಿಟ್ಟು ಇಂಥ ಒಳ್ಳೆ ಸದೃಢವಾದ ಸುಂದರವಾದ ಎತ್ತರವಾದ ಮತ್ತೆ ಒಳ್ಳೆ
ಕ್ವಾರೆಗಳು ಇರೋ ಇಂಥ ಆನೆಗಳನ್ನ ದಸರಕ್ಕೋ ಇಲ್ಲ ಬೇರೆ ಇದಕ್ಕೋ ಇನ್ನು ಆನೆ ಹಿಡಿಯೋದಕ್ಕೋ ಇದನ್ನ ಉಪಯೋಗಿಸ್ಕೋಬೇಕಿತ್ತು. ಈಗ ಇದಕ್ಕೊಂದು ರೇಡಿಯೋ ಕಾಲರ್ ಹಾಕಿ ಬಿಡಬೇಕಿತ್ತು. ಯಾಕೆಂದ್ರೆ ನರಹಂತಕ ಆನೆಗಳು ಮತ್ತೆ ಮತ್ತೆ ಅಕ್ಕಪಕ್ಕ ಹಳ್ಳಿಗಳಿಗೆ ನುಗ್ಗಬಹುದು. ಆದ್ರೆ ಬಂಡೀಪುರ ಕಾಡೇನು ಭಾರಿ ದೊಡ್ಡ ಕಾಡಲ್ಲ. ಒಂದು ಆನೆಗೆ ಅದಕ್ಕೆ ಬದುಕಕ್ಕೆ, ಅದಕ್ಕೆ ಆಹಾರಕ್ಕೆ, ಅದಕ್ಕೆ 1,000 ಚದರ ಕಿಲೋಮೀಟರ್ಗಳು ಆ ಆನೆಗೆ ಬೇಕು. ಅದೇ ಬಂಡೀಪುರ ಕಾಡು ಅದೇನು ಒಂದು 500 ಚದರ ಕಿಲೋಮೀಟರ್ ಉಂಟಾ ಇಲ್ಲ ನನಗೆ ಗೊತ್ತಿಲ್ಲ. ಹಾಗಾಗಿ ಈ ಆನೆ ಇನ್ನು 1 ತಿಂಗಳು ಇಲ್ಲ 2 ತಿಂಗಳಿಗೆ ವಾಪಸ್ ಇಲ್ಲಿಗೆ ಬಂದೇ ಬರುತ್ತೆ. ಯಾಕೆಂದ್ರೆ ಸಕಲೇಶ್ಪುರದಿಂದ ಬಿಟ್ಟ ಆನೆಗಳು, ತಮಿಳ್ನಾಡು ಬಾರ್ಡರ್ ಮೂಲೆ ಹೊಳೆ ಬಿಟ್ಟ ಆನೆಗಳು 2 ತಿಂಗಳಿಗೆ ವಾಪಸ್ ಬಂದಿರ್ಬೇಕಾರೆ ಬಂಡೀಪುರದಿಂದ ಪಾಲಿಬೆಟ್ಟ ಸಿದ್ದಾಪುರ ಭಾಗಕ್ಕೆ ಬರೋದು ದೊಡ್ಡದೇನಲ್ಲ. ಹಾಗಾಗಿ ಅದಕ್ಕೆ ಒಂದು ಕೊನೆ ಪಕ್ಷ ರೇಡಿಯೋ ಕಾಲರ್ ಹಾಕ್ಬೇಕಿತ್ತು. ಸಾಮಾನ್ಯ ನರಹಂತಕ ಆನೆಗಳನ್ನೆಲ್ಲ ಅವನ್ನ ಕ್ರಾಲಿಗೆ ಹಾಕಿ ಅವುಗಳಿಗೆ ನಾವೇ ಇಟ್ಕೊಂಡು ಇದು ಬಾರಿ ಸುಸ್ಥಿರವಾದ ಆನೆ ಆಗಿರೋದ್ರಿಂದ ಇಟ್ಕೋಬಹುದಿತ್ತು. ಕಾಡಿಗೆ ಬಿಟ್ಟಿದ್ದಾರೆ ಸರ್ ಇವರು, ಅಂದ್ರೆ ಬಂಡೀಪುರದಲ್ಲಿರುವಂತ ಕ್ಯಾಂಪಿಗೆ ಬಿಟ್ಟಿಲ್ಲ, ಪೂರ ಕಾಡಿಗೆ ಬಿಟ್ಟಿದ್ದಾರೆ. ಅದೇನೇ ಇರ್ಲಿ, ಇನ್ನೇದು ಒಂದು ಆನೆನ 14-20 ಕಿಲೋಮೀಟರ್ ಅದನ್ನ ಸೇದ್ ಮಾಡ್ಕೊಂಡು ಹೋಗಿ ಕರೆಕ್ಟ್ ಆಯಕಟ್ಟಿನ ಜಾಗಕ್ಕೆ ಹೋಗಿ ನಿಂತ್ಕೊಂಡು ನೆಲದಲ್ಲೇ ನಿಂತ್ಕೊಂಡು ಯಾವುದೇ ರೀತಿ ತಪ್ಪಿಸಿನಾಗಿ ಜಾಗ ಇಲ್ಲದಂತ ಅಲ್ಲಿ ನಿಂತ್ಕೊಂಡು ಅಟ್ಯಾಕ್ ಮಾಡಿ ಬಂದ ಆನೆನ ತಪ್ಪಿಸ್ಕೊಂಡು ಅದನ್ನ ಹಿಡಿದು ಕಟ್ಟಿ ಅದನ್ನ ಆನೆನ ಹಿಡಿದಿದ್ದು ಅಷ್ಟು ಸುಲಭ ಅಲ್ಲ. ಇದೊಂದು ಭಾರಿ ಸಾಹಸಮಯವಾದ ಕೆಲಸ ಇದು. ಅದು ನಮ್ಮ ಕೊಡಗಿನ ವೀರ ರಂಜನ್ ಮತ್ತೆ ರಮೇಶ್ ಇವರು ಇದೊಂದು ಸಮಾಜ ಸೇವೆ ಮಾಡಿದಂಗೆ. ಯಾಕೆಂದ್ರೆ ಇನ್ನೂ 1 ವಾರದಲ್ಲಿ ಇನ್ನೂ ಎಷ್ಟು ಜನ ಸಾಯಿಸ್ತಿತ್ತ ಆನೆ. ಅದೊಂದು ಮನುಷ್ಯನ ಸಾಯಿಸೋದನ್ನೇ ಒಂದು ಅಭ್ಯಾಸ ಮಾಡ್ಕೊಂಡಿದ್ದ ಆನೆ ಅದು. ಅಂತೂ ಕೊನೆಗೂ ಆ ಭಾಗದಲ್ಲಿ ಸ್ವಲ್ಪ ಒಂದು ನೆಮ್ಮದಿ ಆ ಜನಗಳಿಗೆ, ಅಲ್ಲಿ ಪ್ಲಾಂಟರ್ಗಳಿಗೆ, ಅಲ್ಲಿ ಕಾರ್ಮಿಕರಿಗೆ ಒಂದು ನೆಮ್ಮದಿಯಾಗಿ ಓಡಾಡಂಗ ಆಯ್ತು. ತುಂಬಾ ಧನ್ಯವಾದ.